मध्ये एतस्यां सभायां बहवः ज्येष्ठाः गण्याः अपि उपस्थिताः सन्ति। तेषां केषाञ्चिदेव परिचयम् अहं नाम्ना केवलं करोमि। श्रीमान् दिनेश कामत महोदयः भारत्याः अखिल भारत उपाध्यक्षः केन्द्रं बेङ्गलूरु अस्ति। पूर्व केन्द्रीय विश्वविद्यालय कुलपतिः कर्नाटक दक्षिण प्रान्तस्य अध्यक्षः प्रोफेसर पन शास्त्री महोदयः, एवमेव पूर्व कुलपतिः कर्नाटक संस्कृत विश्वविद्यालयः, तस्य पूर्व कुलपतिः प्रोफेसर मल्लेपुरम वेंकटेश महोदयः उपस्थितः अस्ति। एवमेव कर्नाटक उच्च न्यायालयस्य ख्यात न्यायवादी, केवलं कर्नाटक न सुप्रीम कोर्ट मध्ये वादविवादं करोति, श्रीमान् एस् नागानन्द महोदयः संस्कृतभारत्याः अखिल भारत न्यासीषु अपि अन्यतमः अस्ति। एतादृशाः बहवः ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಆದರೆ ಎಲ್ಲರನ್ನ ಪರಿಚಯವನ್ನು ಮಾಡಿಸುವಂತಹದ್ದು ತುಂಬ ಕಷ್ಟದ ಕೆಲಸ. ಅದಕ್ಕೋಸ್ಕರವಾಗಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಪುಸ್ತಕದ ಬರವಣಿಗೆಯಲ್ಲಿ ಖ್ಯಾತ ಹೆಸರಾಗಿರುವಂತಹ ಜನಾರ್ದನ ಹೆಗಡೆಯವರು ಮುಖಪುಟದ ಕಲಾಕಾರರು ಇಲ್ಲಿದ್ದಾರೆ ಮತ್ತು ಈ ಪುಸ್ತಕವನ್ನು ಪರಿಶೀಲನೆ ಮಾಡಿದಂಥವರು ಇಬ್ಬರು ಮೂವರು ಇದ್ದಾರೆ. ಅವರ ಉಲ್ಲೇಖವನ್ನು ಮಾಡ್ತೀನಿ. श्रीमान महेंद्र कृपया वेदिकामागत्य न्यायमूर्ति महोदय पुस्तकं ಕೊಡಬೇಕು ಅಂತ ನಿವೇದನೆ. ಮಹೇಂದ್ರ ಅವರು ಕರ್ನಾಟಕದ ಪ್ರಸಿದ್ಧ ಕಲಾಕಾರರಲ್ಲಿ ಒಬ್ಬರು. ಅವರು ಈ ಪುಸ್ತಕದ ಮುಖಪುಟದ ಮತ್ತು ವರ್ಣದ ಕಲೆ ಅವರದ್ದೇ ಇರುವಂತದ್ದು. ಈ ಪುಸ್ತಕ ಬರೆದ ಮೇಲೆ ಇದರ ಸ್ವಾಭಾವಿಕವಾಗಿ ಪರಿಶೀಲನೆಗಳು ಇತ್ಯಾದಿಗಳನ್ನು ಒಂದು ಬಾರಿ ಮಾಡಿದಂಥವರು ಖ್ಯಾತ ನಮ್ಮ ನಾಡಿನ ಹಿರಿಯ ಕವಿಗಳು ವಿದ್ವಾಂಸರು ಆಗಿರುವಂತಹ ಶತಾವಧಾನಿ ಆರ್ ಗಣೇಶ್ ಅವರು ಇವತ್ತು ಕಾರಣಾಂತರದಿಂದ ಉಪಸ್ಥಿತರಿಲ್ಲ. ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ನಿನ್ನೆ ಉಪಸ್ಥಿತರಿದ್ದವರು ಕೂಡ. ಹಾಗೆ ಅರ್ಜುನ್ ಭಾರದ್ವಾಜ್ ಅವರು ಕೂಡ ಖ್ಯಾತ ಲೇಖಕರು ಕವಿಗಳು. ಅರ್ಜುನ್ ಭಾರದ್ವಾಜ್ ಮಹೋದಯ ಉಪಸ್ಥಿತ ಅಸ್ತಿವಾ ಇದೀರಾ? ಉಪಸ್ಥಿತರಿದ್ದಾರೆ. ಹಾಗೆ ಇನ್ನೊಬ್ಬರು ಅಷ್ಟಾವಧಾನಿಗಳು, ಪ್ರೇಕ್ಷಾ ಅಂತ ಆನ್ಲೈನ್ ಪತ್ರಿಕೆಯ ಸಂಪಾದಕರು ಶಶಿಕಿರಣ್. ಸೊ ಇವರು 3 ಜನ ಕೂಡ ಈ ಪುಸ್ತಕದ ಪರಿಶೀಲನೆಯಲ್ಲಿ ಸಹಾಯ ಮಾಡಿರುವಂಥವರು. ಸೊ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತೀವಿ. ಶಶಿಕಿರಣ್ ಮಹೋದಯ ಅಸ್ತು. ಸರ್ವೇಭ್ಯಃ ಪುನಃ ಪತ್ರಕಾರ ಬಾಂಧವೇಭ್ಯಃ संवाद.org तः ಲೈವ್ ಟೆಲಿಕಾಸ್ಟ್ अपि अस्ति. ಬಹವಃ ಮೀಡಿಯಾ ಜನಾಃ ಅಪಿ ಸಂತಿ, ತೇಭ್ಯಃ ಅಪಿ ಅವರೆಲ್ಲರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತೀನಿ.